ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 42ನೇ ಪಂದ್ಯ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ನಡುವೆ ಆದ್ರೆ ನಡೀತಾ ಇದೆ. ಇನ್ನು ಈ ಪಂದ್ಯ ಅಹಮದಾಬಾದ್ ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆದ್ರೆ ನಡೀತಾ ಇದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ನಮ್ಮ ಬೆಂಗಳೂರಿಗೆ 9ನೇ ಪಂದ್ಯ ಆಗಿದ್ದು, ಇನ್ನು ಈ ಪಂದ್ಯ ನಮ್ಮ ಬೆಂಗಳೂರಿಗೆ ತುಂಬಾನೇ ಆದ್ರೆ ಇಂಪಾರ್ಟೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಪಂದ್ಯದಲ್ಲಿ ನಮ್ಮ RCB ತಂಡ ಏನಾದ್ರೂ ಗೆದ್ರೆ ನಂಬರ್ 1 ಪಾಯಿಂಟ್ ಟೇಬಲ್ ಅಲ್ಲಿ ನಂಬರ್ 1 ಸ್ಥಾನಕ್ಕೆ ಆದ್ರೆ ಹೋಗುತ್ತೆ. ಆ ಕಾರಣದಿಂದಾಗಿ ಈ ಪಂದ್ಯ ಗೆಲ್ಲೋದು ತುಂಬಾನೇ ಮುಖ್ಯ. ಅದಕ್ಕಾಗಿ ನಮ್ಮ RCB ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಯಾವೆಲ್ಲ ಆಟಗಾರರು ಆಡ್ಬೋದು, ಯಾವೆಲ್ಲ ಆಟಗಾರರು ಬೆಂಚ್ ಕಾಯ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಪಿಚ್ ರಿಪೋರ್ಟ್ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿ ಆಗಿದ್ದಲ್ಲಿ ಈ ಸಲ ಕಪ್ ನಮ್ದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು 42ನೇ ಪಂದ್ಯ GT ಮತ್ತು RCB ನಡುವೆ ಆದ್ರೆ ನಡೀತಾ ಇದೆ. ಈಗಾಗಲೇ ನಾವು ಗುಜರಾತ್ ವಿರುದ್ಧ ಒಂದು ಪಂದ್ಯವನ್ನಾದ್ರೆ ಆಡಿದ್ದೆವು, ಈ ಸೀಸನ್ ನ ಮೊದಲನೇ ಪಂದ್ಯ. ಇನ್ನು ಆ ಪಂದ್ಯ ನಮ್ಮ ಬೆಂಗಳೂರಿನ M ಚಿನ್ನಸ್ವಾಮಿ ಮೈದಾನದಲ್ಲಿ ಆದ್ರೆ ನಡೆದಿತ್ತು. ಇನ್ನು ಆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ಟೈಟನ್ಸ್ ತಂಡ 205 ರನ್ ಆದ್ರೆ ಹೊಡಿತಾರೆ, 3 ವಿಕೆಟ್ ಕಳ್ಕೊಂಡು. ಸಾಯಿ ಸುದರ್ಶನ್ 100 ರನ್, ಗಿಲ್ 32 ರನ್ ಮತ್ತು ಜಾಸ್ ಬಟ್ಲರ್ 25 ರನ್ ಮತ್ತು ವಾಷಿಂಗ್ಟನ್ ಸುಂದರ್ 23 ರನ್ ಮತ್ತು ಹೋಲ್ಡರ್ 23 ರನ್ ಆದ್ರೆ ಗಳಿಸುತ್ತಾರೆ ಆ ಪಂದ್ಯದಲ್ಲಿ. ಅದನ್ನ 206 ರನ್ ಈಸಿಯಾಗಿ ಟಾರ್ಗೆಟ್ ಅನ್ನ ಈಸಿಯಾಗಿ ಚೇಸ್ ಆದ್ರೆ ಮಾಡಿ ಬಿಸಾಕ್ತಾರೆ ನಮ್ಮ RCB ಬ್ಯಾಟರ್ಸ್. ಹೌದು, ಆ ಪಂದ್ಯದಲ್ಲಿ ಜಾಕಬ್ ಬೆತ್ತಲ್ ಹೇಳಿಕೊಡುವಂತ ಪ್ರದರ್ಶನ ಏನೂ ಕೊಡ್ಲಿಲ್ಲ. ಆದ್ರೆ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಮಾತ್ರ ಈ ಮ್ಯಾಚ್ ಅನ್ನ ಒನ್ ಸೈಡೆಡ್ ಆಗಿ ಹೊಡಿತಾರೆ. ವಿರಾಟ್ ಕೊಹ್ಲಿ 81 ರನ್ ಆಡಿದ್ರೆ ದೇವದತ್ ಪಡಿಕ್ಕಲ್ 55 ರನ್ ಆದ್ರೆ ಆಡ್ತಾರೆ. ಆ ಕಾರಣದಿಂದಾಗಿ ನಮ್ಮ RCB ತಂಡ 18.5 ಓವರ್ ಗಳಲ್ಲಿ ಈ ಪಂದ್ಯವನ್ನಾದ್ರೆ ಗೆದ್ದುಕೊಂಡಿತ್ತು. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಆದ್ರೆ ಗೆದ್ದುಕೊಂಡಿದೆ. ಆದ್ರೆ ಈ ಪಂದ್ಯ ಬಂದ್ಬಿಟ್ಟು ಗುಜರಾತ್ ನ ಹೋಮ್ ಗ್ರೌಂಡ್ ನಲ್ಲಿ ಆದ್ರೆ ನಡೀತಾ ಇದೆ. ಅಹಮದಾಬಾದ್ ಅಂತ ಬಂದಾಗ ಸ್ವಲ್ಪ ದೊಡ್ಡದಾದ ಸ್ಟೇಡಿಯಂ ಮಾತ್ರ ಇರುತ್ತೆ. ಆ ಕಾರಣದಿಂದಾಗಿ ಈ ಪಂದ್ಯ ಗೆಲ್ಲೋದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು ನಮ್ಮ RCB ತಂಡಕ್ಕೆ. ಹೌದು ಸ್ನೇಹಿತರೆ, ಅಕಸ್ಮಾತ್ ಈ ಪಂದ್ಯದಲ್ಲಿ ಏನಾದ್ರೂ ನಮ್ಮ RCB ತಂಡ ಗೆದ್ರೆ ಆಲ್ಮೋಸ್ಟ್ ಆಲ್ ಆಗಿ ಕ್ವಾಲಿಫೈ ಆದಂಗೆ ಅಂತಾನೆ ಹೇಳ್ಬೋದು ಈ ಸೀಸನ್ ಅಲ್ಲಿ. ಹಾಗಾದ್ರೆ ಈ ಪಂದ್ಯಕ್ಕಾಗಿ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿರ್ಬೋದು ಮತ್ತು ಏನೆಲ್ಲ ಚೇಂಜಸ್ ಆಗದೇನೆ ಇರಬಹುದು ಅಂತ ನೋಡೋದಾಯ್ತು ಅಂತಂದ್ರೆ, ಯಥಾ ಪ್ರಕಾರ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಓಪನರ್ಸ್ ಆದ್ರೆ ಬರ್ತಿದ್ರು. ಆದ್ರೆ ಪಿಲ್ ಸಾಲ್ಟ್ ಗೆ ಸ್ವಲ್ಪ ಇಂಜರಿ ಕನ್ಸರ್ನ್ ಇರೋ ಕಾರಣದಿಂದಾಗಿ ಪಿಲ್ ಸಾಲ್ಟ್ ಅವರು ಈ ಪಂದ್ಯಕ್ಕೂ ಕೂಡ ಅವೈಲೇಬಲ್ ಇರೋದಿಲ್ಲ ಅಂತಂದು ಅಪ್ಡೇಟ್ ಆದ್ರೆ ಬಂದಿದೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಪಿಲ್ ಸಾಲ್ಟ್ ಅವರ ಜಾಗದಲ್ಲಿ ಯಥಾ ಪ್ರಕಾರ 2 ಪಂದ್ಯಗಳಿಂದ ಬರ್ತಾ ಇರೋ ಜಾಕಬ್ ಬೆತ್ತಲ್ ಅವರೇ ಮತ್ತೆ ಈ ಪಂದ್ಯಕ್ಕೂ ಕೂಡ ಓಪನಿಂಗ್ ಆದ್ರೆ ಬರ್ತಾರೆ. ಹೌದು ಸ್ನೇಹಿತರೆ, ನಂಬರ್ 3 ಅಲ್ಲಿ ಬಂದ್ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ದೇವದತ್ ಪಡಿಕ್ಕಲ್, ಕನ್ನಡಿಗ ದೇವದತ್ ಪಡಿಕ್ಕಲ್ ಆದ್ರೆ ಆಡ್ತಾರೆ. ಇನ್ನು ನಂಬರ್ 4 ಅಲ್ಲಿ ನಾಯಕ ರಜತ್ ಪಡಿದಾರ್ ಆಡಿದ್ರೆ, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಟೀಮ್ ಡೇವಿಡ್, ರೊಮೇರೋ ಶೆಪರ್ಡ್ ನಂಬರ್ 7 ಅಲ್ಲಿ ಆದ್ರೆ ಬರ್ತಾರೆ. ಇನ್ನು ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಅಲ್ಲಿ ಬಂದ್ಬಿಟ್ಟು ರಸಿಕದರ್ ಸಲಾಂ. ಇನ್ನು ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಸುಯೇಶ್ ಶರ್ಮಾ ಮತ್ತು ಇನ್ನು ನಂಬರ್ 12 ಅಲ್ಲಿ ಬಂದ್ಬಿಟ್ಟು ಜಾಸ್ ಹೆಜಲ್ವುಡ್ ಆದ್ರೆ ಬರ್ತಾರೆ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ ಒಂದೇ ಒಂದು ಚೇಂಜಸ್ ಆದ್ರೆ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಹಾಗಾದ್ರೆ ಈ ವೆನ್ಯೂನ ಮತ್ತು ಈ ಪಿಚ್ ರಿಪೋರ್ಟ್ ಎಲ್ಲ ನೋಡೋದಾಯ್ತು ಅಂತಂದ್ರೆ, ಲಾಸ್ಟ್ ಪರ್ಫಾರ್ಮೆನ್ಸ್ ಗುಜರಾತ್ ತಂಡದ ನೋಡೋದಾಯ್ತು ಅಂತಂದ್ರೆ, ಇಲ್ಲಿ ಲಾಸ್ಟ್ ಆಡಿದಂತ ಗುಜರಾತ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಲಾಸ್ಟ್ ಕೊನೆಯ ಪಂದ್ಯ ಆದ್ರೆ ಆಡಿದೆ. ಗುಜರಾತ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತಿದೆ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ತಂಡ 199 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಇನ್ನು ಇದರ ಈ ಚೇಸ್ ಅನ್ನ ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಆಗಲಾರದೆ 100 ರನ್ ಗಳಿಗೆ ಆಲ್ಔಟ್ ಕೂಡ ಆಗ್ತಾರೆ ಗುಜರಾತ್ ತಂಡ. ಇದರಲ್ಲಿ 99 ರನ್ ಗಳಿಂದ ಹೀನಾಯವಾಗಿ ಆದ್ರೆ ಸೋತಿದೆ. ಲಾಸ್ಟ್ ಆಡಿದಂತ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಆದ್ರೆ ಸೋತಿದೆ ಗುಜರಾತ್ ತಂಡ. ಹೋಮ್ ಗ್ರೌಂಡ್ ಆದ್ರೂ ಕೂಡ ಅಡ್ವಾಂಟೇಜ್ ಏನೋ ಕಾಣ್ತಾ ಇಲ್ಲ ಹೋಮ್ ಗ್ರೌಂಡ್ ಟೀಮ್ಗೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲುವು ಕಟ್ಟೆಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ನಮ್ಮ RCB ತಂಡ ಈ ಪಂದ್ಯದಲ್ಲಿ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.